ಜಲಮಂಡಳಿಗೆ ಗ್ರಾಹಕರಿಂದ 616 ಕೋಟಿ ರೂಪಾಯಿ ಶುಲ್ಕ ಬಾಕಿ ಉಳ್ಕೊಂಡಿದೆ. ಬಡ್ಡಿ ಹಾಗೂ ದಂಡ ಮನ್ನಾ ಮಾಡಿ ಮೇ ತಿಂಗಳಿಂದ ಬಾಕಿ ವಸೂಲಿ ಮಾಡುವಂತ ಪ್ರಕ್ರಿಯೆ ಶುರುವಾಗುತ್ತೆ. ಜಲಮಂಡಳಿಗೆ ಗ್ರಾಹಕರು 616 ಕೋಟಿ ರೂಪಾಯಿ ಶುಲ್ಕವನ್ನ ಪಾವತಿ ಮಾಡಬೇಕಿದೆ. ಬಡ್ಡಿ ಹಾಗೂ ದಂಡ ಮನ್ನಾ ಮಾಡಿ ಮೇ ತಿಂಗಳಿಂದ ವಸೂಲಿ ಮಾಡ್ತಾರೆ. ಜಲಮಂಡಳಿಯಲ್ಲೂ ಕೂಡ ಶುರುವಾಯಿತು OTS ಪದ್ಧತಿ. ಗ್ರಾಹಕರಿಂದ 616.66 ಕೋಟಿ ರೂಪಾಯಿ ಶುಲ್ಕ ಬಾಕಿ ರಿಕವರಿಗೆ ಅಂತ ಈ ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಜಲಮಂಡಳಿಗೆ ಪ್ರತಿ ತಿಂಗಳ ಆದಾಯ 119.60 ಕೋಟಿ ರೂಪಾಯಿ, ವೆಚ್ಚ 170 ಕೋಟಿ ರೂಪಾಯಿ, ನಷ್ಟ 51 ಕೋಟಿ ರೂಪಾಯಿ ಆಗ್ತಿರೋದು. ಹೀಗಾಗಿ ಒಂದು ದಶಕದಿಂದ ವೆಚ್ಚವನ್ನು ಸರಿದೂಗಿಸೋದಕ್ಕೆ ಜಲಮಂಡಳಿ ಹೆಣಗಾಡ್ತಾ ಇದೆ. ಹೀಗಾಗಿ ಒಂದು ಬಾರಿ ಪರಿಹಾರ ಯೋಜನೆ ಆರಂಭ ಆಗ್ಬಿಟ್ರೆ ಇದೆಲ್ಲವೂ ಸರಿ ಹೋಗುತ್ತೆ, ಸಮತೋಲನ ಕಾಪಾಡ್ಕೊಳ್ಬಹುದು ಅಂತ. ಈ ಮೂಲಕ ಬಾಕಿ 616.66 ಕೋಟಿ ರೂಪಾಯಿ ಶುಲ್ಕವನ್ನು ವಸೂಲಿ ಮಾಡುವಂಥ ನಿರೀಕ್ಷೆ ಇದೆ. ಅದಕ್ಕೆ ಅಂತ ಒಂದಷ್ಟು ಪ್ರೊಸೀಜರ್ ಇರುತ್ತೆ, ಅದೆಲ್ಲವೂ ಕೂಡ ಇನ್ಮೇಲೆ ಶುರುವಾಗುತ್ತೆ. ಬಡ್ಡಿ ಹಾಗೂ ದಂಡವನ್ನು ಮನ್ನಾ ಮಾಡಿ ಏನು ಶುಲ್ಕ ಇದೆ ಅದೆಲ್ಲವನ್ನು ಕೂಡ ಪಾವತಿ ಮಾಡಿಸ್ಕೊಳ್ಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ. ಗ್ರಾಹಕರಿಂದ ಒಟ್ಟು 616.66 ಕೋಟಿ ಇನ್ನು ವಸೂಲಿ ಆಗಬೇಕಾಗಿರುವಂಥ ಶುಲ್ಕ ಉಳ್ಕೊಂಡಿದೆ. ಇಲ್ಲಿವರೆಗೂ ಕೂಡ ಯಾರೂ ಕ್ಯಾರೆ ಅಂತಿಲ್ಲ, ಪಾವತಿ ಮಾಡ್ತಾ ಇಲ್ಲ. ಹಾಗಾಗಿ ಒಂದು ಹೊಸ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡಿದೆ ಜಲಮಂಡಳಿ. ಈ ಮೂಲಕ ಒಂದಷ್ಟು ಬಡ್ಡಿ ಮತ್ತು ಫೈನ್ ಹಾಕಿದ್ದೆಲ್ಲ ಏನಿರುತ್ತೆ ಅದೆಲ್ಲವನ್ನು ಕೂಡ ಮನ್ನಾ ಮಾಡಿಕೊಂಡು ಉಳಿದಂಥ ಶುಲ್ಕವನ್ನು ಮಾತ್ರ ಪಾವತಿ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅದರಂತೆ ಯಾರ್ಯಾರು ಶುಲ್ಕವನ್ನು ಬಾಕಿ ಉಳಿಸ್ಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಇದೊಂದು ಎಚ್ಚರಿಕೆ. ಆದಷ್ಟು ಬೇಗ ನೀವು ಬಿಲ್ಲನ್ನು ಪಾವತಿ ಮಾಡಬೇಕು, ಇಲ್ಲಾಂದರೆ ಅವರದ್ದೇ ಆದಂಥ ಸ್ಟೈಲಲ್ಲಿ ವಸೂಲಿ ಮಾಡ್ತಾರೆ.